ಸಣ್ಣದಾಗಿ ಉದ್ಭವವಾದಂಥ ಈ ಮಾತು ಮುಂದೊಂದು ದಿನ ದೊಡ್ಡದಾಗಿ ಇದು ರಾಜ್ಯವನ್ನು ಒಡೆದರಲ್ಲೂ ಕಾರಣೀಕರ್ತರಾಗ್ಬೋದು ಅಂತ. ಯಾಕಂತಂದರೆ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನಾದ್ರು ಪ್ಲ್ಯಾನ್ ಹಾಕ್ಕೋಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಅದೇ ಕಾಲಕ್ಕೆ ದಕ್ಷಿಣ ಕರ್ನಾಟಕದ ಶಾಸಕರು ಸಹಿತ ಪ್ರೋತ್ಸಾಹ ಕೊಡಬೇಕಲ್ಲ ಎಲ್ಲ ಬೆಳೆಯೋದಕ್ಕೆ. ಸಮತೋಲನವಾಗಿ ಎರಡು ಭಾಗಗಳು ಬೆಳೀಲಿ ಅನ್ನೋದು ಒಳ್ಳೆಯ ವಿಚಾರ, ಎರಡು ಬೆಳಿತಾವೆ. ಅದರಲ್ಲಿ ನಂಗೆ ಆಗ್ತಾ ಇಲ್ಲ, ಶಿಕ್ಷಣ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ಅದೇ ಕಾಲಕ್ಕೆ ಒಳ್ಳೊಳ್ಳೆ ಉದ್ಯೋಗ ಸೃಷ್ಟಿ ಮಾಡೋಂಥ ಕೇಂದ್ರಗಳಲ್ಲಿ ತರ್ತಾ ಇಲ್ಲ. ಎಲ್ಲ ಬೆಂಗಳೂರು ಅದು ಸುತ್ತಮುತ್ತ ಮೈಸೂರು ಏರೋಸ್ಪೇಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇನ್ನೊಂದು ದೊಡ್ಡ ಟೆಕ್ನಿಕಲ್ ಸೌಂಡ್ ಇದ್ದಿದ್ದು ಯಾವುದು ಬಂದ್ ಮಾಡ್ತಾ ಇಲ್ಲ, ನಮಗೇನೋ ಅವಕಾಶ ಕೊಡ್ತಾ ಇಲ್ಲ ಅನ್ನೋಂಥ ಅಳಲನ್ನು ತೋಡಿಕೊಂಡ್ರು ಬಿ ಆರ್ ಪಾಟೀಲರು. ಮುಖ್ಯವಾಗಿ ಏನು ಸಚಿವರು ನಮಗೆ ಬಂದು ಭೇಟಿಯಾಗಿ ನೀವೇನು ಮಾಡಿದ್ದೀರಿ, ಏನಿಲ್ಲ, ಏನು ಮಾಡಬೇಕಾಗಿತ್ತು ಅಂತ ಕೇಳಬೇಕಾಗಿದೆ. ಅದು ಮಾಡ್ತಾನೆ ಇಲ್ಲ. ನಮ್ಮ ಕೆಲಸ ಅದಲ್ಲಪ್ಪ ಅನ್ನೋಂಗೆ ವರ್ತನೆ ಮಾಡೋದು ನೋಡಿದಾಗ ಸಹಜವಾಗಿ ನಾವು ಈ ರಾಜ್ಯದಾಗ ಇದ್ದೀವಿ ಅನ್ನುವಂಥ ಪ್ರಶ್ನೆ ಮುಟ್ಲಿಕ್ಕತ್ತ ಅನ್ನೋ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್. ಇಂಥದ್ದು ಮಾತುಗಳಿದೆ ಅದರಲ್ಲಿ. ಕೆಲವೊಬ್ಬರು ಇಲ್ಲ ನಮಗೆ ಆಸಕ್ತಿ ಇಲ್ಲ, ಚಂದ್ರ ಪ್ರಕಾಶ್ ಅವರು ಇರ್ಬೋದು, ಇನ್ನುಳಿದವ್ರು ಕೆಲವೊಬ್ಬರು ಇದ್ದಾರೆ, ಒಕ್ಕಟ್ಟಾಗಿರಲಿ ಒಂದಾಗಿರಲಿ ಕರ್ನಾಟಕ ಅಂತೇಳಿ. ಆದರೆ ಅವ್ರಿಗೂ ಅಸಮಾಧಾನ ಅದ. ಉತ್ತರ ಕರ್ನಾಟಕ ನಾವು ಏನು ನೀವು ಮಾಡ್ತಾಯಿದ್ದೀರಿ, ಕೆಲಸ ಏನಿಲ್ಲ, ಸುಮ್ಮನೆ ಪ್ಯಾಕೇಜ್ ಕೊಟ್ಟು ಗಪ್ಪಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆ ಕೆಲಸಗಳು ಆಗ್ಯಾವ ನಾವು ನೋಡಬೇಕು. ಇಲ್ಲಿ ಶಾಸಕರು ತಮಗೇನು ಬೇಕಪ್ಪ ಅನ್ನೋದು ಖಚಿತವಾಗಿ ಅಲ್ಲಿ ಆಯಾ ಅದು ಸಮಸ್ಯೆ ಅಂತ ಮಿನಿಸ್ಟ್ರಿಗೆ ಭೇಟಿಯಾಗಿ ಹೇಳ್ಕೋಬೇಕು, ಮಾಡಬೇಕು. ನಮ್ಮದು ಕರ್ತವ್ಯಗಳಿದಾವೆ, ಮಾಡ್ತಾಯಿದ್ವಿ ನಾವು. ಆದರೂ ಮಾಡ್ತಾಯಿಲ್ಲ ಇವರು ಸಚಿವರು ಬರ್ತಾಯಿಲ್ಲ ನಮ್ಮ ಮನೆಗೆ. ನಮ್ಮನ್ನ ಏನು ಡೆವಲಪ್ ಮಾಡಿದ್ವಿ ಬಂದು ನೋಡ್ತಾ ಇಲ್ಲ.